ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ, ನೋಟಿಫಿಕೇಷನ್ ಬರುತ್ತೆ. ಓಕೆ, ಇಲ್ಲಿ ನಾನು ಕ್ಯಾರೆಟ್ ಹಲ್ವಾ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು 3 ಕ್ಯಾರೆಟನ್ನು ಈ ಥರ ತುರಿದು ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಒಂದು ಎಣ್ಣೆ ಬಾಣಲಿನ ಬಿಸಿಯಾಗೋಕೆ ಇಟ್ಕೊತಿದ್ದೀನಿ. ಇದು ಸಿಮ್ಮಲ್ಲೇ ಮಾಡಬೇಕು, ಊರಿನ ಕಮ್ಮಿಯಲ್ಲಿ ಇಟ್ಕೊಂಡೇ ಮಾಡಿ. ಎಣ್ಣೆ ಬಾಣಲಿ ಬಿಸಿಯಾದ ನಂತರ 1-2 ಚಮಚದಷ್ಟು ತುಪ್ಪ ಹಾಕೋತಿದ್ದೀನಿ. ಇದು ಮನೆಯಲ್ಲೇ ಮಾಡಿರೋವಂಥ ತುಪ್ಪ. ಯಾರಾದರೂ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ತುಪ್ಪ ಮಾಡೋದನ್ನು ಮನೆಯಲ್ಲೇ, ಪ್ಲೀಸ್ ಹೋಗಿ ವಾಚ್ ಮಾಡಿ. ತುಪ್ಪ ಬಿಸಿಯಾದ ನಂತರ ಇಲ್ಲಿ ನಾನು ಗೋಡಂಬಿನ ಹಾಕೋತಿದ್ದೀನಿ. ಗೋಡಂಬಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಸಡನ್ನಾಗಿ ನನಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತು, ಹಾಗಾಗಿ ಕ್ಯಾರೆಟ್ ಹಲ್ವಾ ಮಾಡ್ಕೊತಿದ್ದೀನಿ. ಹಾಗೆ ನಿಮಗೂ ತೋರಿಸೋಣ ಅಂತ. ನಂತರ ಇಲ್ಲಿ ನಾನು ದ್ರಾಕ್ಷಿನೂ ಅದ್ರ ಜೊತೆಗೆ ಸೇರಿಸ್ಕೊತಿದ್ದೀನಿ. ಎರಡನ್ನೂ ಕಂದು ಬಣ್ಣ ಬರೋವರೆಗೂ. ದ್ರಾಕ್ಷಿ ಸ್ವಲ್ಪ ಊದುತ್ತೆ, ಅಷ್ಟಾದರೆ ಸಾಕು. ನೆಕ್ಸ್ಟ್ ಇದನ್ನು ತೆಗೆದು ಇಟ್ಕೊತಿದ್ದೀನಿ. ಈ ಥರ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಮಾಡ್ಕೊಂಡು ತಿನ್ಬಿಡಬೇಕು, ಇಲ್ಲಾಂದರೆ ನನಗೆ ಸಮಾಧಾನ ಆಗೋಲ್ಲ. ಅದೇ ತುಪ್ಪಕ್ಕೆ ನಾನು ತುರಿದಿರುವಂತಹ ಕ್ಯಾರೆಟ್ ತುರಿನ ಸೇರಿಸ್ಕೊತಿದ್ದೀನಿ. ಈ ತುಪ್ಪದಲ್ಲೇ ಕ್ಯಾರೆಟು ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ನೀಟಾಗಿ ಇದನ್ನು ಒಂದು 5-10 ನಿಮಿಷ ಫ್ರೈ ಆದರೆ ಸಾಕಾಗುತ್ತೆ. ಅಲ್ಲಿವರೆಗೂ ಇದನ್ನು ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ನೋಡಿ, ಬಣ್ಣನೂ ಬದಲಾಯಿತು, ಫ್ರೈಯೂ ಆಯಿತು ಚೆನ್ನಾಗಿ. ನಂತರ ಇಲ್ಲಿ ನಾನು ಒಂದು ಅರ್ಧ ಲೀಟರ್ ಹಸಿ ಹಾಲನ್ನು ತಗೊಂಡಿದ್ದೀನಿ. ಇದು ಕ್ಯಾರೆಟ್ ಮುಳುಗೋವಷ್ಟು ಹಾಲನ್ನು ಹಾಕಿದ್ರೆ ಸಾಕಾಗುತ್ತೆ. ಕಾಯಿಸಿರೋ ಹಾಲು ಹಾಕಬಾರ್ದು, ಹಸಿ ಹಾಲನ್ನೇ ಹಾಕಬೇಕು. ನೋಡಿ, ಇಲ್ಲಿ ಕ್ಯಾರೆಟ್ ಮುಳುಗೋವಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಒಂದು ಸತಿ ಈ ಥರ ಕೈ ಆಡಿಸ್ಕೊಳ್ಳಿ, ಯಾಕೆಂದರೆ ಕ್ಯಾರೆಟ್ ಕಂಪ್ಲೀಟಾಗಿ ಹಾಲೊಳಗಡೆ ಮುಳುಗಬೇಕು ಮತ್ತು ಈ ಹಾಲೆಲ್ಲ ಸೀಬೇಕು. ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಕಂಪ್ಲೀಟಾಗಿ ಹಾಲೆಲ್ಲ ಸೀದು ಬರೀ ಕ್ಯಾರೆಟ್ ಮಾತ್ರ ಕಾಣಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಚೆನ್ನಾಗಿ ಕುದೀತಿದೆ. ನೀಟಾಗಿ ಇದನ್ನು ಹಾಗೆ ಕೈ ಆಡಿಸಿ ಇದು ಮಾಡ್ಕೊಳ್ಳಿ. ಆಮೇಲೆ ಒಂದೇ ಸೈಡು ತಳ ಹಿಡಿದ್ಬಿಟ್ರೆ ಕಷ್ಟ, ಹಾಗಾಗಿ ಕೈ ಆಡಿಸ್ತಾನೇ ಇರಬೇಕು. ಹಾಲೆಲ್ಲ ಕಂಪ್ಲೀಟಾಗಿ ಸೀದಿದೆ. ಈಗ ನಾನು ಇದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಕೈಯಲ್ಲೇ ಸಕ್ಕರೆ ಹಾಕೋತಿದ್ದೀನಿ. ನನಗೆ ಚಮಚದಲ್ಲೆಲ್ಲ ಹಾಕಿದ್ರೆ ಗೊತ್ತಾಗಲ್ಲ, ಈ ಥರ ಕೈಯೆಲ್ಲ ಹಾಕಿದ್ರೆ ಕರೆಕ್ಟಾಗಿ ಅಳತೆ ಗೊತ್ತಾಗುತ್ತೆ, ಹಾಗಾಗಿ ಕೈಯಲ್ಲೇ ಹಾಕೋತಿದ್ದೀನಿ. ಈ ಸಕ್ಕರೆನೂ ಸ್ವಲ್ಪ ನೀರು ಬಿಡುತ್ತೆ, ಹಾಗಾಗಿ ಮುಂಚೆನೇ ಹಾಕೋಕೆ ಹೋಗ್ಬಿಡಿ ಸಕ್ಕರೆನ. ಹಾಲು ಕಂಪ್ಲೀಟಾಗಿ ಸೀದ ನಂತರನೇ ಈ ಸಕ್ಕರೆನ ಸೇರಿಸ್ಕೋಬೇಕು. ನೀವು ಯಾವ ಥರ ಸ್ವೀಟನ್ನ ಯೂಸ್ ಮಾಡ್ತೀರಾ ಅದ್ರ ಅನುಗುಣವಾಗಿ ಸಕ್ಕರೆನ ಸೇರಿಸ್ಕೊಳ್ಳಿ. ನಾನು ಸ್ವಲ್ಪ ಸ್ವೀಟನ್ನು ಜಾಸ್ತಿ ತಿಂತೀನಿ, ಹಾಗಾಗಿ ಒಂದು ಸ್ವಲ್ಪನೇ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ ನಾನು ಏಲಕ್ಕಿನ ಚೆನ್ನಾಗಿ ಕುಟ್ಕೊಂಡು ಪುಡಿ ಮಾಡಿಕೊಂಡು ಹಾಕೋತಿದ್ದೀನಿ. ಸಕ್ಕರೆ ಎಲ್ಲ ಕಂಪ್ಲೀಟಾಗಿ ನೀರು ಬಿಡುತ್ತೆ. ನೋಡಿ, ಇಲ್ಲಿ ನೀರು ಬಿಟ್ಟಿದೆ. ಇದೆಲ್ಲ ನೀರು ಬಿಟ್ಟು ಅದು ಸೀಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಕ್ಯಾರೆಟು ಎಷ್ಟು ಚೆನ್ನಾಗಿ ಬೆಂದೋಗುತ್ತೋ ಕ್ಯಾರೆಟ್ ಹಲ್ವಾ ಅಷ್ಟು ಚೆನ್ನಾಗುತ್ತೆ. ಏನಾದರೂ ಬೆಂದಿಲ್ಲ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಮತ್ತೆ ಬೇಯಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ, ಚೆನ್ನಾಗಾಗುತ್ತೆ ಕ್ಯಾರೆಟ್ ಹಲ್ವಾ. ನೋಡಿ, ಇಲ್ಲಿ ನಂದೆಲ್ಲ ಬೆಂದಿತ್ತು. ಹಾಲು ಸಕ್ಕರೆ ಎರಡು ಕೂಡ ಕಂಪ್ಲೀಟಾಗಿ ಸೀದಿದೆ. ಇಲ್ಲಿ ನಾನು ಕೊನೆಯಲ್ಲಿ ತುಪ್ಪದಲ್ಲಿ ಹುರಿದು ಇಟ್ಕೊಂಡಿದ್ನಲ್ಲ ಆಗಲೇ ದ್ರಾಕ್ಷಿ ಮತ್ತು ಗೋಡಂಬಿನ ಸೇರಿಸ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿಕೊಂಡೆ. ಫೈನಲಾಗಿ ಒಂದು ಸರ್ವಿಂಗ್ ಬೌಲ್ಗೆ ಕ್ಯಾರೆಟ್ ಹಲ್ವಾ ಹಾಕ್ಕೊಂಡು ಸರ್ವ್ ಮಾಡಿಕೊಂಡೆ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗಿತ್ತು. ನೀವು ಮನೇಲಿ ಟ್ರೈ ಮಾಡಿ, ಹೇಗಾಯಿತು ಅಂತೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಆಲ್.